ಆತ್ಮೀಯರೇ, ಎಲ್ಲರಿಗೂ ಮುಂಚಿತವಾಗಿ ಬಸವ ಜಯಂತಿಯ ಶುಭಾಶಯಗಳು. ಸಮಾನತೆ ಹರಿಕಾರ ಮಹಾಮಾನವತಾವಾದಿ ವಿಶ್ವಗುರು ಬಸವಣ್ಣನವರನ್ನು ನಾವೆಲ್ಲರೂ ಸ್ಮರಿಸೋಣ, ಅವರು ತೋರಿದ ದಾರಿಯಲ್ಲಿ ನಡೆಯೋಣ ಎಂಬ ಶುಭ ಆಕಾಂಕ್ಷೆಯೊಂದಿಗೆ ಬಹುಜನ ಸುಖಾಯ ಬಹುಜನ ಹಿತಾಯ ಲೋಕಾನುಕಂಪಾನ ಎಂಬ ಬುದ್ಧ ಗುರುವಿನ ಮಾತನ್ನ ನೆನಪಿಸಿಕೊಳ್ತಾ ಗಣಕರಂಗ ರಿಜಿಸ್ಟರ್ಡ್ ಧಾರವಾಡ ಇವರು ಭಕ್ತಿ ಭಂಡಾರಿ ಬಸವಣ್ಣನವರ 891ನೆಯ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆಗೆ ತಮಗೆ ಮುಕ್ತ ಸ್ವಾಗತ, ಮುಕ್ತ ಆಹ್ವಾನ. ಸ್ಪರ್ಧೆಯ ವಿಷಯ ಬಸವಣ್ಣ ಕರುನಾಡಿನ ಸಾಂಸ್ಕೃತಿಕ ನಾಯಕ. ಪ್ರಥಮ ಬಹುಮಾನ ನಗದು 10,000 ರೂಪಾಯಿಗಳು, ಪುಸ್ತಕ ಮತ್ತು ಪ್ರಮಾಣ ಪತ್ರ. ದ್ವಿತೀಯ ಬಹುಮಾನ ನಗದು 5,000 ರೂಪಾಯಿಗಳು, ಪುಸ್ತಕ ಮತ್ತು ಪ್ರಮಾಣ ಪತ್ರ. ತೃತೀಯ ಬಹುಮಾನ ನಗದು 2,500 ರೂಪಾಯಿ, ಪುಸ್ತಕ ಮತ್ತು ಪ್ರಮಾಣ ಪತ್ರ. ಮೆಚ್ಚುಗೆ ಬಹುಮಾನ 7 ಸ್ಪರ್ಧಾರ್ಥಿಗಳಿಗೆ ಪುಸ್ತಕ ಮತ್ತು ಪ್ರಮಾಣ ಪತ್ರ. ಈ ಸ್ಪರ್ಧೆಯ ಬಹುಮಾನಗಳ ಪ್ರಾಯೋಜಕರು ಮಾನ್ಯ ಶ್ರೀ ಎಸ್ ಪಾಟೀಲ್ ರವರು, ಮಾಜಿ ಸಚಿವರು, ಸಹಕಾರ ಮತ್ತು ಅರಣ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಪ್ರಸ್ತುತ ಕಲಿಕೇರಿ, ತಾಲೂಕು ಮುಂಡರಗಿ, ಜಿಲ್ಲೆ ಗದಗ. ವಚನ ಮಂದಾರ ವೇದಿಕೆ, ಶರಣ ಸಿದ್ಧಾಂತ ಮತ್ತು ವಚನ ಸಾಹಿತ್ಯ ಚಿಂತನ ವೇದಿಕೆ, ತುಮಕೂರು. ಮತ್ತು ದಿವಂಗತ ಬಿ.ಕೆ. ಮೋಹನ್ ಸಿಂಗ್ ಸ್ಮರಣಾರ್ಥ ಶ್ರೀ ಬಿ.ಎಂ. ನಾಗರಾಜ್ ಸಿಂಗ್, ಮುಖ್ಯ ವಾಣಿಜ್ಯ ನಿರೀಕ್ಷಕರು, ವಲಯ ಕಚೇರಿ, ನೈಋತ್ಯ ರೈಲ್ವೆ, ಹುಬ್ಬಳ್ಳಿ. ಭಕ್ತಿ ಭಂಡಾರಿ ಬಸವಣ್ಣನವರ 891ನೆಯ ಜಯಂತಿ ಆಚರಣೆ ಪ್ರಯುಕ್ತ ಆಯೋಜಿಸಿರುವ ಲೇಖನ ಸ್ಪರ್ಧೆಗೆ ಲೇಖನ ಕಳಿಸಲು ಕೊನೆಯ ದಿನಾಂಕ ವಿಸ್ತರಿಸಲಾಗಿದೆ. 10/5/2024 ಶುಕ್ರವಾರ. ಲೇಖನ ಕಳಿಸಲು ಇಮೇಲ್ ಗಣಕರಂಗ ಸ್ಪರ್ಧೆ @gmail.com. ಸ್ಪರ್ಧೆಯ ವಿಷಯಕ್ಕೆ ಸಂಬಂಧಿಸಿದಂತೆ ಗೂಗಲ್ ಮೀಟ್ ಕಾರ್ಯಕ್ರಮ ಆಯೋಜಿಸಲಾಗುವುದು. ದಿನಾಂಕವನ್ನು ನಿಗದಿಪಡಿಸಿ ನಂತರ ತಿಳಿಸಲಾಗುವುದು. ದಯವಿಟ್ಟು ಎಲ್ಲರೂ ಭಾಗವಹಿಸತಕ್ಕದ್ದು. ದಯವಿಟ್ಟು ಗಮನಿಸಿ, ನೋಂದಣಿ ಶುಲ್ಕ ಒಂದು ಲೇಖನಕ್ಕೆ 101 ರೂಪಾಯಿಗಳು ಮಾತ್ರ. ಒಬ್ಬರು ಎಷ್ಟು ಬೇಕಾದರೂ ಲೇಖನಗಳನ್ನು ಕಳಿಸಬಹುದು. ಪ್ರತಿಯೊಂದು ಲೇಖನಕ್ಕೆ ಪ್ರತ್ಯೇಕ ನೋಂದಣಿ ಶುಲ್ಕ ಕಳಿಸಬೇಕು. ವಯಸ್ಸಿನ ನಿರ್ಬಂಧವಿಲ್ಲ. ನೋಂದಣಿ ಶುಲ್ಕ ಕಳಿಸಲು ಫೋನ್ ಪೇ ನಂಬರ್ 9845109480. ಇಮೇಲ್ದಲ್ಲಿ ನಿಮ್ಮ ಲೇಖನ ವಾಚನದ ಆಡಿಯೋ, ನಿಮ್ಮ ಫೋಟೋ, ನೋಂದಣಿ ಶುಲ್ಕದ ಸ್ಕ್ರೀನ್ ಶಾಟ್ ಒಟ್ಟಿಗೆ ಕಳಿಸಬೇಕು. ಸ್ಪರ್ಧೆಯ ನಿಯಮಗಳು. ನಿಯಮ 1, ಎಲ್ಲಿಯೂ ಪ್ರಕಟವಾಗಿರದ ತಪ್ಪಿಲ್ಲದಂತೆ ಟೈಪಿಸಿರುವ ಕನಿಷ್ಠ 1,000 ಮತ್ತು ಗರಿಷ್ಠ 1,200 ಶಬ್ದಗಳಿಗೆ, ಅಂದರೆ A4 ಹಾಳೆಯಲ್ಲಿ 4ರಿಂದ 5 ಪುಟಗಳಿಗೆ ಮೀರದಂತೆ ಸ್ವರಚಿತ ಲೇಖನಕ್ಕೆ ನಿಮ್ಮದೇ ಸ್ವಂತ ಆಕರ್ಷಕ ಶೀರ್ಷಿಕೆಯನ್ನು ಕಡ್ಡಾಯವಾಗಿ ಹಾಕಿರಬೇಕು. ಸ್ಪರ್ಧೆಯ ಶೀರ್ಷಿಕೆಯನ್ನು ದಯವಿಟ್ಟು ಹಾಕಬೇಡಿರಿ. ಕೈ ಬರಹದ ಲೇಖನದ ಫೋಟೋ, PDF ಮತ್ತಿತರ ಆವೃತ್ತಿಯ ಲೇಖನ ಕಳಿಸಬೇಡಿ. ಕಳಿಸಿದರೆ ತಿರಸ್ಕರಿಸಲಾಗುವುದು. ನಿಯಮ 3, ಲೇಖನವು ಕಡ್ಡಾಯವಾಗಿ ಇಮೇಲ್ ಮೂಲಕ ನುಡಿ 4.0 ಅಥವಾ ಯುನಿಕೋಡ್ ನುಡಿ 6 ಫಾಂಟ್ದಲ್ಲಿ ಟೈಪ್ ಸಿ ಅಕ್ಷರ ವರ್ಡ್ ಫೈಲ್ ರೂಪದಲ್ಲಿ ಕಳಿಸಬೇಕು. ಲೇಖನದ ಕೊನೆಯಲ್ಲಿ ಕಡ್ಡಾಯವಾಗಿ ಸಂಪೂರ್ಣ ವಿಳಾಸ, ಪಿನ್ ಕೋಡ್ ನಮೂದಿಸಬೇಕು. ನಿಯಮ 5, ಸ್ಪರ್ಧೆಗೆ ಕಳಿಸುವ ಲೇಖನದ ಆಡಿಯೋದ ಆರಂಭದಲ್ಲಿ ಸ್ಪರ್ಧೆಯ ಹೆಸರು, ಸ್ಪರ್ಧೆ ಆಯೋಜನೆ ಮಾಡಿರುವ ಸಂಸ್ಥೆ ಹೆಸರು, ನಿಮ್ಮ ಹೆಸರು, ನಿಮ್ಮ ಲೇಖನದ ಶೀರ್ಷಿಕೆ ಇತ್ಯಾದಿಗಳನ್ನು ಕಡ್ಡಾಯವಾಗಿ ಹೇಳಿರಬೇಕು. ನಿಯಮ 6, ಲೇಖನ ಸ್ಪರ್ಧೆಯಲ್ಲಿ ಯಾರನ್ನಾಗಲಿ ಯಾವುದೇ ರೀತಿಯ ಅವಹೇಳನಕಾರಿ, ಅಪಮಾನಿಸುವ, ಸಮಾಜ ವಿರೋಧಿ, ಸಂವಿಧಾನ ವಿರೋಧಿ, ದೇಶದ ಭಾವೈಕ್ಯತೆಗೆ ಧಕ್ಕೆ ತರುವ ವಿಷಯಗಳಿರಬಾರದು. ಹಾಗೇನಾದರೂ ಕಂಡು ಬಂದರೆ ಸ್ಪರ್ಧೆಯ ಆರಂಭದಲ್ಲಿ ಲೇಖನವನ್ನು ತಿರಸ್ಕರಿಸಲಾಗುವುದು.
ನಿಯಮ 7. ಲೇಖನವನ್ನು ಕಡ್ಡಾಯವಾಗಿ ಇಮೇಲ್ಗೆ ಮಾತ್ರ ಕಳಿಸಬೇಕು. ಸಂಯೋಜಕರ ಅಥವಾ ಗಣಕರಂಗ ಮುಖ್ಯಸ್ಥರ ವೈಯಕ್ತಿಕ ನಂಬರ್ಗೆ ವಾಟ್ಸಪ್ ಮಾಡುವ ಅಥವಾ ವಾಟ್ಸಪ್ ಕಳಿಸುವ ಲೇಖನವನ್ನು ಪರಿಗಣಿಸುವುದಿಲ್ಲ. ನಿಯಮ 8. ಗೌರವಾನ್ವಿತ ತೀರ್ಪುಗಾರರ ತೀರ್ಪು ಅಂತಿಮವಾಗಿರುತ್ತದೆ. ತೀರ್ಪಿಗೆ ಎಲ್ಲ ಸ್ಪರ್ಧಿಗಳು ಬದ್ಧರಾಗಿರಬೇಕು. ಈ ವಿಷಯದಲ್ಲಿ ಯಾವುದೇ ಚರ್ಚೆಗೆ ಅವಕಾಶವಿಲ್ಲ. ದಯವಿಟ್ಟು ಸಹಕರಿಸಿರಿ. ನಿಯಮ 9. ಮುಕ್ತ ಅವಕಾಶದ ಈ ಸ್ಪರ್ಧೆಯಲ್ಲಿ ವಿಶ್ವದ ಎಲ್ಲ ಭಾಗಗಳಿಂದ ಆಸಕ್ತರೆಲ್ಲರೂ ಭಾಗವಹಿಸಬಹುದು. ಭಾಗವಹಿಸಿದ ಎಲ್ಲರಿಗೂ ಈ ಪ್ರಮಾಣ ಪತ್ರ ನೀಡಲಾಗುವುದು. ಸ್ಪರ್ಧಾ ಶಿಸ್ತನ್ನು ಕಟ್ಟುನಿಟ್ಟಾಗಿ ಪಾಲಿಸಿದವರ ಲೇಖನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ನಿಯಮ 10. ಕೃತಿಚೋರತನಕ್ಕೆ ಸಂಬಂಧಿಸಿದಂತೆ ದೇಶದ ಕಾನೂನು ಕ್ರಮಗಳಿಗೆ ಆಯಾ ಲೇಖಕರು ಜವಾಬ್ದಾರರು. ಗಣಕರಂಗ ಸಂಸ್ಥೆ ಹೊಣೆಗಾರಲ್ಲ. ಸೂಕ್ತ ಸಾಕ್ಷ್ಯಾಧಾರಗಳೊಂದಿಗೆ ತಿಳಿಸಿದರೆ ಗಣಕರಂಗ ಸಂಸ್ಥೆಯು ಅಂತಹ ಬರಹಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ಸ್ಪರ್ಧೆಯ ನಂತರ ಸೂಕ್ತವೆನಿಸುವ ಲೇಖನಗಳನ್ನು ಗಣಕರಂಗ ಪ್ರಕಾಶನದಿಂದ ಮುದ್ರಣ ಅಥವಾ ಡಿಜಿಟಲ್ ಆವೃತ್ತಿಯನ್ನು ವಚನ ಮಂದಾರ ವೇದಿಕೆಯ ಬ್ಲಾಗ್ ಅಥವಾ ವೆಬ್ಸೈಟ್ www.ವಚನಮಂದಾರ.in ದಲ್ಲಿ ಪ್ರಕಟ ಮಾಡಲಾಗುವುದು. ಸೂಕ್ತವೆನಿಸುವ ಮತ್ತಿತರ ಆಧುನಿಕ ತಂತ್ರಜ್ಞಾನದ ಆವೃತ್ತಿ ಅಥವಾ ರೂಪದಲ್ಲಿ ಪ್ರಕಟಿಸುವಿಕೆಯ ಹಕ್ಕನ್ನು ಗಣಕರಂಗ ಪ್ರಕಾಶನ ಧಾರವಾಡ ಮತ್ತು ವಚನ ಮಂದಾರ ವೇದಿಕೆ ತುಮಕೂರು ಎರಡೂ ಸಂಸ್ಥೆಗಳು ಹೊಂದಿರುತ್ತವೆ. ನಿಯಮ 12. ನಿಗದಿಪಡಿಸಿದ ಕಾಲಾವಧಿ ಅಂದರೆ 10/5/2024 ಶುಕ್ರವಾರದ ನಂತರ ಬಂದ ಲೇಖನಗಳನ್ನು ಸ್ಪರ್ಧೆಗೆ ಪರಿಗಣಿಸುವುದಿಲ್ಲ. ದಯವಿಟ್ಟು ಸಹಕರಿಸಿ. ಹೆಚ್ಚಿನ ಮಾಹಿತಿಗೆ ಗಣಕರಂಗ ಧಾರವಾಡ ಸಂಸ್ಥೆಯ ಮುಖ್ಯಸ್ಥರಾದ ಸಿದ್ದರಾಮ ಹಿಪ್ಪರಗಿ 9845109480. ಸ್ಪರ್ಧೆಯ ಸಂಯೋಜಕರಾದ ಗಣಪತಿ 9740691429. ರವಿ 8217645076. ಸಂಖ್ಯೆಗಳಿಗೆ ಫೋನ್ ಮೂಲಕ ಅಥವಾ ವಾಟ್ಸಪ್ ಮೆಸೇಜ್ಗಳ ಮೂಲಕ ಸಂಪರ್ಕಿಸಬಹುದು. ಒಂದು ಸ್ಪಷ್ಟೀಕರಣ. ಕರುನಾಡಿನ ಇತಿಹಾಸದಲ್ಲಿ 12ನೇ ಶತಮಾನದಲ್ಲಿ ಕಾಯಕ, ದಾಸೋಹ, ಅರಿವು, ಅಂತರಂಗ, ಬಹಿರಂಗ ಸುದ್ದಿ ಮುಂತಾದ ಜೀವಪರ, ಸಮಾಜಪರ ಪರಿಕಲ್ಪನೆಗಳ ಶರಣ ಸಂಸ್ಕೃತಿಯೊಂದಿಗೆ ವಿಶಿಷ್ಟವಾದ ವಚನ ಸಾಹಿತ್ಯ ಸೃಷ್ಟಿಗೆ ಕಾರಣರಾದ ಕ್ರಾಂತಿಯೋಗಿ, ಜಗಜ್ಯೋತಿ, ವಿಶ್ವಗುರು ಎಂಬಿತ್ಯಾದಿ ಗೌರವಗಳ ಮೂಲಕ ಇಂದಿಗೂ ಎಲ್ಲ ತಲೆಮಾರುಗಳನ್ನು ಪ್ರಭಾವಿಸಿ ಮನೆ ಮಾತಾಗಿರುವ ಬಸವಣ್ಣನವರ ಕುರಿತು ಆಧುನಿಕ ಕಾಲದಲ್ಲಿ ವ್ಯಾಖ್ಯಾನಿಸುವ, ಅರಿಯುವ ಸಾಂಸ್ಕೃತಿಕ ನಾಯಕ ಎಂದು ಗೌರವಿಸುವ ಸದುದ್ದೇಶದಿಂದ ಈ ಸ್ಪರ್ಧೆಯನ್ನು ಆಯೋಜಿಸಲಾಗುತ್ತಿದೆ ಹೊರತು ಬೇರೆ ಉದ್ದೇಶವಿಲ್ಲ. ದಯವಿಟ್ಟು ಸ್ಪರ್ಧೆಯ ನಿಯಮಗಳನ್ನು ಸಾವಧಾನವಾಗಿ ಸಂಪೂರ್ಣ ಓದಿಕೊಳ್ಳಿ. ನಿಮಗೆಲ್ಲ ಶುಭ ಹಾರೈಕೆಗಳು. ಲೇಖನ ಸ್ಪರ್ಧೆ ಸಮಿತಿ, ಗಣಕರಂಗ ಧಾರವಾಡ. ಎಲ್ಲರಿಗೂ ಶರಣಾರ್ಥಿಗಳು. ಶುಭ ದಿನ, ಶುಭ ಸಮಯ. ಭವತು ಸಬ್ಬ ಮಂಗಲಂ. ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ, ಶರಣು ಶರಣಾರ್ಥಿ.